ಹಾಯ್ ಎಲ್ಲರಿಗೂ ನಮಸ್ಕಾರ. ಪಿಜ್ಜಾ, ಪಾಸ್ತಾ ಅಥವಾ ನೂಡಲ್ಸ್ ಮೇಲೆ ಹಾಕುವ ಆ ಸುವಾಸನೆಯ ಪಿಜ್ಜಾ ಹರ್ಬನ್ನು ಮನೆಯಲ್ಲೇ ಮಾಡಬಹುದು ಅಂತ ಗೊತ್ತಿತ್ತಾ? ಇಂದು ದೊಡ್ಡಪತ್ರೆ ಎಲೆಗಳಿಂದ ತುಂಬಾ ಸುಲಭವಾಗಿ ಪಿಜ್ಜಾ ಸ್ಟೈಲ್ ಹರ್ಬಲ್ ಸೀಸನಿಂಗ್ ಮನೆಯಲ್ಲಿಯೇ ಮಾಡೋಣ. ಮೊದಲಿಗೆ ಸುಮಾರು ನಾನು ಒಂದು 50ರಿಂದ 55ರಷ್ಟು ಫ್ರೆಶ್ ಆಗಿರುವ ದೊಡ್ಡಪತ್ರೆ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒರೆಸ್ಕೋಬೇಕು. ತೇವಾಂಶ ಜಾಸ್ತಿ ಇದ್ರೆ ಚೆನ್ನಾಗಿ ಡ್ರೈ ಆಗೋದಿಲ್ಲ. ದೊಡ್ಡಪತ್ರೆ ಒಂದು ಸುಗಂಧಭರಿತ ಔಷಧೀಯ ಸಸ್ಯ. ಇದನ್ನ ಬೆಳೆಸೋದು ಸಹ ತುಂಬಾ ಸುಲಭ. ಒಂದು ಕಡ್ಡಿನ ಒಂದು ಪಾಟಲ್ಲಿ ಇಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಬರೀ ನೀರು ಹಾಕೊಂತ ಬಂದ್ರು ಸಾಕು. ಸಾಂಪ್ರದಾಯಿಕವಾಗಿ ಕೆಮ್ಮು, ಶೀತ, ಅಜೀರ್ಣ ಆದಾಗ ಈ ಸೊಪ್ಪನ್ನ ಹೆಚ್ಚಾಗಿ ಬಳಸ್ತಾರೆ. ತುಳಸಿ ಗಿಡದ ರೀತಿಯೇ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದನ್ನ ಬೆಳೆಸ್ಕೋಬೇಕು. ಇದನ್ನ ಈಗ 2 ವಿಧಾನದಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬೋಣ. ಮೊದಲು ತವಾ ಮೇಲೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ನಾನು ಚೆನ್ನಾಗಿ ಒರೆಸಿ ಒಂದು ನೈಟ್ ಪೂರ್ತಿ ಹಾಗೆ ಇಟ್ಟಿದ್ದೆ. ಈಗ ತವಾನ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಒಂದೊಂದೇ ಎಲೆಗಳನ್ನ ಈ ಥರ ಜೋಡಿಸ್ಕೊಂಡಿದ್ದೀನಿ. ಒಂದು ಕಡೆ ಎಲೆ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂತ ಹಾಗೆ ಅದು ತುಂಬಾನೇ ಗರಿ ಆಗಬೇಕು. ಅಲ್ಲಿವರೆಗೂ ಈ ಥರ ತಿರುಗಿಸಿ ಬೇಯಿಸ್ಕೊತಾ ಇರಬೇಕು. ಇದು ಸುಮಾರು ಒಂದು 15ರಿಂದ 20 ನಿಮಿಷ ಟೈಮ್ ತಗೊಳುತ್ತೆ. ಈಗ ಏರ್ ಫ್ರೈಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬೋಣ. ಏರ್ ಫ್ರೈಯರಲ್ಲಿ ಈ ಥರ ಒಂದೊಂದೇ ಎಲೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳೋಣ. ಒಂದೇ ಲೇಯರ್ ಇಟ್ಕೋಬೇಕು. ಈಗ ಏರ್ ಫ್ರೈಯರಲ್ಲಿ 80 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 20ರಿಂದ 30 ನಿಮಿಷ ಡ್ರೈ ಮಾಡ್ಕೋಬೇಕು. ನಾನು ಎರಡನ್ನೂ ಒಟ್ಟೊಟ್ಟಿಗೆನೇ ಮಾಡ್ತಾ ಇದ್ದೀನಿ. ಈಗ ತವ ಮೇಲೆ ನೋಡಿ ಎಲ್ಲ ಡ್ರೈ ಆಗ್ತಾ ಇದೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು 20 ನಿಮಿಷ ಇದಕ್ಕೋಸ್ಕರ ಕಾಯ್ಬೇಕಾ ಅಂತ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಆಮೇಲೆ ತರಕಾರಿ ಹೆಚ್ಚುತ್ತಾ ಅಥವಾ ಏನಾದರೂ ಬೇರೆ ಕೆಲಸ ಮಾಡ್ತಾ ಇದನ್ನು ಲೋ ಫ್ಲೇಮ್ನಲ್ಲಿ ಹೀಗೇನೆ ಮಾಡ್ಕೋಬೋದು. ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಸುಮಾರು ತಿಂಗಳುಗಳ ಕಾಲ ಬರುತ್ತೆ. ಬೇಗ ಇದು ಹಾಳಾಗೋದು ಇಲ್ಲ. ಒಂದ್ಸರಿ ಡ್ರೈ ಆಗಿರುವಂತಹ ಎಲೆಗಳನ್ನೆಲ್ಲ ಸೈಡಿಗೆ ತಳ್ಳಿ ಮತ್ತೆ ಅದೇ ತವಾದ ಮೇಲೆ ಎಲೆಗಳನ್ನೆಲ್ಲ ಇಟ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಎಲೆಗಳನ್ನು ಡ್ರೈ ಮಾಡ್ಕೊತಾ ಇದ್ದೀನಿ. ಏರ್ ಫ್ರೈಯರಲ್ಲೂ ಅಷ್ಟೇ ಮಧ್ಯೆ 5 ನಿಮಿಷಕ್ಕೊಂದ್ಸರಿ ತೆಗೆದು ಎಲೆಗಳನ್ನು ತಿರುಗಿಸ್ಬೇಕು. ನೋಡಿ ಇದು ಆಗಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಈ ಥರ ಆದರೆ ಕರೆಕ್ಟ್ ಇದು. ಕೆಲವೊಂದು ಎಲೆಗಳು ದಪ್ಪ ಇರ್ತವೆ, ಕೆಲವೊಂದು ಎಲೆಗಳು ಸಣ್ಣ ಇರ್ತವೆ. ಟೈಮ್ ಮುಖ್ಯ ಅಲ್ಲ, ಎಲೆಗಳೆಲ್ಲ ಗರಿ ಆಗೋದು ತುಂಬಾ ಮುಖ್ಯ. ಇದು ಎಲೆಗಳನ್ನೆಲ್ಲ ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪಲ್ಸ್ ಮೋಡಲ್ಲಿ ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬಾ ನುಣ್ಣಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಹರ್ಬ್ಸನ್ನು ಪಿಜ್ಜಾ, ಮ್ಯಾಕ್ರೋನಿ, ಪಾಸ್ತಾ, ನೂಡಲ್ಸು, ಗಾರ್ಲಿಕ್ ಬ್ರೆಡ್, ವಿವಿಧ ಗ್ರೇವಿಗಳ ಮೇಲೆ ಸಿಂಪಡಿಸಿದ್ರೆ ಅದ್ಭುತವಾದ ರುಚಿ ಮತ್ತೆ ಸುವಾಸನೆ ಸಿಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.